ಎಲ್ಲರಿಗೂ ನಮಸ್ಕಾರ ರೀ. ಸೊ ಯಾರ್ಯಾರೆಲ್ಲ ತಂದೆ ತಾಯಿ ಈಗ ಸಣ್ಣ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಚಹಾ ಕುಡ್ಸಾತ್ತೀರಿ, ಸೊ ಅವರೆಲ್ಲ ಈ ವಿಡಿಯೋ ತಪ್ಪದೆ ನೋಡಿರಿ. ಯಾಕಂದ್ರೆ ಚಹಾನಿಂದ ಆಗೋ ಸೈಡ್ ಎಫೆಕ್ಟ್ಸ್ ಭಾಳ ಆಗತ್ತವ. ದೊಡ್ಡವ್ರಿಗೂ ಅಷ್ಟೇ ಅದ, ಅದಕ್ಕಿಂತ ಸಣ್ಣವ್ರಿಗೆ ಭಾಳ ಎಫೆಕ್ಟ್ ಆಗತ್ತದ. ಅದರಿಂದ ದೊಡ್ಡ ಸಮಸ್ಯೆ ಅಲ್ಲಕ್ಕೇನದ, ಕ್ಯಾಲ್ಸಿಯಂ ಕಮ್ಮಿ ಆಗ್ತದ, ಬೋನ್ ವೀಕ್ ಆಗ್ತದ. ಕಫಿನ್ ಇರೋದ್ರಿಂದ ಅದಕ್ಕೆ ನಿದ್ರೆ ಅದು ಸರಿಗೆ ಬರಲ್ಲ ಹುಡುಗರಿಗೆ. ಮತ್ತು ಚಹಾದಾಗಿರೋ ಒಂದು ಟಾನಿನ್ ಅದೊಂದು ಕಂಟೆಂಟ್ ದ್ರವ್ಯ ಇರ್ತದ, ಅದು ರಕ್ತಹೀನತೆ ಉಂಟು ಮಾಡ್ತದೆ ಹುಡುಗರಿಗೆ. ಮತ್ತು ಅದು ಬಿಟ್ಟು ನೋಡ್ರಿ, ಇಲ್ಲಿ ಸ್ಕಿನ್ ಅಲರ್ಜಿ ಹೆಂಗಾಗ್ಯದ, ಇವೆಲ್ಲ ಸ್ಕಿನ್ ಅಲರ್ಜಿದು ಭಾಳ ಪ್ರಾಬ್ಲಮ್ ಅಲ್ಲದ, ಇನ್ಫೆಕ್ಷನ್ ಅಲ್ಲತ್ತು ಸ್ಕಿನ್ ಇನ್ಫೆಕ್ಷನ್. ಸೊ ಆಲ್ಮೋಸ್ಟ್ ಆಲ್ ಈಗ ಹುಡುಗರಿಗೆ ಚಹಾ ಕುಡಿಸೇಬಾರ್ದು. ಮತ್ತು ಎಫಿಷಿಯನ್ಸಿ ಆಗ್ತದ, ಅದರಿಂದ ಬೋನ್ಸ್ ವೀಕ್ ಆಗ್ತಾವ. ಮತ್ತು ಪ್ರೋಟೀನ್ನು ಸರಿಗೆ ಸಿಗಲ್ಲ, ಆಹಾರದ ಪೌಷ್ಟಿಕಾಂಶ ಸರಿಗೆ ಸಿಗಲ್ಲ. ಖಾಲಿ ಹೊಟ್ಟಲೆ ಮಾತ್ರ ಚಹಾ ಕುಡ್ಲತ್ತಿದ್ರೆ ಹುಡುಗರಿಗೆ ಫಸ್ಟ್ ಅದು ಬಿಡಿಸ್ರಿ. ಯಾಕೆ ಅದರಿಂತಂತರೂ ಹೆವಿ ಎಫೆಕ್ಟ್ ಆಗ್ತದ. ದೊಡ್ಡವ್ರಿಗೂ ಭಾಳ ಎಫೆಕ್ಟ್ ಆಗ್ತದ. ಚಿಕ್ಕ ಮಕ್ಳಿಗೆ ನಾವು ಕುಡಿಯೋದು ಬಿಟ್ಟೆವು ಅಂದ್ರೆ ಅವರು ಕುಡಿಯೋದು ಬಿಡ್ತಾರೆ. ಸೊ ಇದೊಂದು ಎಲ್ಲ ಪೋಷಕರು ದಯವಿಟ್ಟು ಇದು ಕೇಳ್ರಿ, ನಿಮ್ಮ ಹುಡುಗರಿಗೆ ಚಹಾ ಕುಡ್ಸೋದು ಬಿಡ್ರಿ. ಬೇಕ್ರಿ ಐಟಮ್ಸ್ನೂ ಅದ್ರಾಗ ಆ್ಯಡ್ ಮಾಡ್ತೀರಿ, ಖಾರಿ ಚಿಪ್. ಈಗ ಈ ಕಡೆ ನಮ್ಮ ಕಡೆ ಹಳ್ಳಿಗಂತರೂ ಜಾಸ್ತಿ ಬ್ರೆಡ್ ಖಾರಿ ಹುಡುಗರಿಗೆ ತಿನ್ನಿಸ್ತೀರಿ, ಅದರಿಂದ ಇನ್ನೂ ಸೈಡ್ ಎಫೆಕ್ಟ್ ಆಗ್ತದೆ ರೀ. ನೋಡ್ರಿ, ಇಲ್ಲಿ ನೀವು ಆ ವಿಡಿಯೋದ ನೋಡೋ ಹುಡುಗರಿಗೆಲ್ಲ ಹೆಂಗೆ ಸ್ಕಿನ್ ಅಲರ್ಜಿ ಅಲ್ಲತ್ತ, ಸ್ಕಿನ್ ಇನ್ಫೆಕ್ಷನ್ ಆಗತ್ತದ, ಇವೆಲ್ಲ ಮೇನ್ ರೀಸನ್ಸ್ ಅಲ್ಲತ್ತವ. ಅದಕ್ಕೆ ಚಹಾ ಕುಡಿಯೋದು ಬಿಡ್ರಿ, ಚಹಾ ಕೊಡಬೇಡಿ. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.